ದೇಹವೇ ಮನುಷ್ಯನ ದೊಡ್ಡ ಶತ್ರು. ಮುಕ್ತಿಯಿಲ್ಲದ ಮಾನವನಿಗೆ ದೇಹವೇ ದೇವಾಲಯ ಹೇಗಾಗುವುದು? ನಾನು ಪ್ಯೂರ್ ಸಾಧುಗಳ ಬಗ್ಗೆ ಮಾತನಾಡುತ್ತಿಲ್ಲ, ಸಾಮಾನ್ಯ ಮನುಷ್ಯರ ಕೋರಿಕೆಗಳ ಬಗ್ಗೆ ಮಾತನಾಡುತ್ತಿರುವೆ. ಇಲ್ಲಿ ನಾವು ಮುಕ್ತಿ ಮತ್ತು ದೇವಾಲಯವನ್ನು ಸಿಂಪಲ್ ಆಗಿ ನೋಡಿ ಆಮೇಲೆ ದೇಹಕ್ಕೆ ಬರೋಣ. ಮುಕ್ತಿ ಸಾಮಾನ್ಯವಾಗಿ ಇಂದ್ರಿಯಗಳ ಬಂಧನದಿಂದ ಹೊರಬರುವುದೇ ಅಥವಾ ಮರುಜನ್ಮ ಇಲ್ಲದ್ದನ್ನು ಮುಕ್ತಿ ಎನ್ನುತ್ತೇವೆ. ದೇವಾಲಯ ಸೂರ್ಯನ ಕಿರಣಗಳು ನೇರವಾಗಿ ಪ್ರತಿದಿನ ಮೂರ್ತಿಯ ಮೇಲೆ ಬಿದ್ದು ಅಂತ್ಯ ಇಲ್ಲದ ಪ್ರಕಾಶಮಾನತೆಯನ್ನು ಪಡೆದಿರುತ್ತದೆ. ಗಂಟೆಯ ನಾದವು ಕಾಂತೀಯ ಶಕ್ತಿಯನ್ನು ಶೇಖರಣೆ ಮಾಡಿ ಧನಾತ್ಮಕ ಶಕ್ತಿಯನ್ನು ಕಂಪಿಸುತ್ತದೆ. ಹೂಗಳು ಪರಿಮಳದಿಂದ ಸುಗಂಧಿತ ಸುವಾಸನೆಯನ್ನು ಬೀರುತ್ತವೆ. ಇವೆಲ್ಲವೂ ಸೇರಿ ದೇವಾಲಯವಾದರೆ ಮಾನವನ ದೇಹದಲ್ಲಿ ಚೈತನ್ಯ ಬರುವುದು ಹೋಗುವುದು ಅದನ್ನು ನಿರಂತರ ಉಕ್ಕಿಸುವುದಾದರೆ ಹೇಗೆ? ರುಚಿಯು ಸ್ವಾದಿಷ್ಟ ರಸತ್ವವನ್ನು ಕೋರಿದರೆ ಸ್ಪರ್ಶ ತ್ವಚೆಯ ಕೋಮಲತೆಯನ್ನು ಕೋರುವುದು, ಕರ್ಣಗಳು ಮಧುರಗಾನ ಬೇಡುವುದು, ಚಂಚಲ ಕಣ್ಣುಗಳು ಸುಂದರತೆಯನ್ನು ಬಯಸುವುದು, ಸಾಧನೆಗೆ ಹೊರಟವನನ್ನು ಹಸಿವು ನಿಲ್ಲಿಸುವುದು, ಬ್ರಹ್ಮಾಂಡವನ್ನು ಅರಿಯಲು ಹೋದವನನ್ನು ಕಾಮ ತಡೆಯುವುದು. ಇಷ್ಟೆಲ್ಲ ಅಡೆತಡೆ ಕೋರಿಕೆಗಳಿರಬೇಕಾದರೆ ದೇಹ ದೇವಾಲಯ ಹೇಗಾಗುವುದು? ಇಲ್ಲಿ ಕ್ಯಾರೆಕ್ಟರ್ ಕಳೆದುಕೊಂಡು ಕನಿಷ್ಠ ಹಸಿವಿಗಾಗಿ ಬದುಕಬೇಕಾ? ನಿಜವಿಲ್ಲದ ಕುರುಡು ಕುಟುಂಬದ ಪ್ರೀತಿಯಲ್ಲಿ ಬಿದ್ದು ಸಾಯಬೇಕಾ? ಇಲ್ಲಿಂದಲೇ ಮನುಷ್ಯನ ಸಮಸ್ಯೆಗಳು ಪ್ರಾರಂಭ. ಒಂದೊಂದು ಇಂದ್ರಿಯಗಳು ಬೇರುಗಳಂತೆ ಕಂಡರೂ ನಿನ್ನ ಪ್ರತಿಕ್ಷಣ ಆಕರ್ಷಿಸಿ ನಿರ್ದಾಕ್ಷಿಣ್ಯವಾಗಿ ನಿಲ್ಲಿಸಿ ಕೊಲ್ಲುವವು. ಕಾಮ ಜನನ ಸ್ಥಳ ಮೆದುಳು ಮೇಲಾದರೆ ಶಕ್ತಿಯ ಉತ್ಪಾದಿಸುವ ಹಸಿವಿನ ಹೊಟ್ಟೆ ಕೆಳಗೆ. ಎರಡರ ಮಧ್ಯೆ ನೀನು ನೋವು ಅನುಭವಿಸುವೆ. ಎಚ್ಚರ ವಹಿಸು. ಕಾಮ ಇದೆ ಅಂತ ಸಿಕ್ಕವರ ಜೊತೆ ಸೆಕ್ಸ್ ಮಾಡಬೇಡ. ಹಸಿವಿದೆ ಅಂತ ಕ್ಯಾರೆಕ್ಟರ್ ಕಳೆದುಕೊಳ್ಳಬೇಡ. ಇಲ್ಲಾಂದರೆ ಆ ಎರಡು ನಿನ್ನ ಸಾಯ ಮುಂಚೆನೇ ಸಾಯಿಸಿಬಿಡ್ತವೆ. ಹೊಟ್ಟೆ ತುಂಬಿದ್ರೇ ಕಾಮ ಹುಟ್ಟೋದು. ಯಾವಾಗಲೂ ಹೊಟ್ಟೆಗೆ ಸ್ವಲ್ಪ ಹಸಿವನ್ನೇ ಕೊಡು.